ಕಚ್ಚಾ ತೈಲ ಬೆಲೆ ಇಳಿಕೆ ದೇಶದಾದ್ಯಂತ ಇಂದು ಇಂಧನ ದರ ಎಷ್ಟಿದೆ ಅಂತ ನೋಡೋಣ. ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತೀವಿ. ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆಯಲ್ಲಿ ಏರಿಳಿತ ಮುಂದುವರಿಯುತ್ತಿದ್ದು ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $77ಗಿಂತ ಕಡಿಮೆಯಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬ್ರೆಂಟ್ ಕಚ್ಚಾ ತೈಲ ಪ್ರತಿ ಬ್ಯಾರಲ್ಗೆ $76.81 ವಹಿವಾಟು ನಡೆಸುತ್ತಿದೆ. WTI ಕಚ್ಚಾ ತೈಲ ಬ್ಯಾರಲ್ಗೆ $23.52 ವಹಿವಾಟು ನಡೆಸುತ್ತಿದೆ. ಮಾರ್ಚ್ 2024ರಿಂದ ಕೇಂದ್ರ ಸರ್ಕಾರವು ಪೆಟ್ರೋಲ್ ಬೆಲೆಯನ್ನು ರೂ. 2 ಕಡಿತಗೊಳಿಸುವುದಾಗಿನಿಂದ ದೇಶದ ಹೆಚ್ಚಿನ ಭಾಗಗಳಲ್ಲಿ ಬೆಲೆಗಳು ಬದಲಾಗದೆ ಉಳಿದಿದೆ. ಅದಕ್ಕೂ ಮೊದಲು ಕೇಂದ್ರ ಸರ್ಕಾರ ಮತ್ತು ಹಲವಾರು ರಾಜ್ಯಗಳು ಇಂಧನ ತೆರಿಗೆಯನ್ನು ಕಡಿತಗೊಳಿಸಿದ ನಂತರ ಮೇ 2022ರಿಂದ ಇಂಧನ ಬೆಲೆಗಳು ಸ್ಥಿರವಾಗಿದೆ. ಆದರೆ ಕರ್ನಾಟಕ ಹಾಗೂ ಗೋವಾದಲ್ಲಿ ಮಾತ್ರ ಬೆಲೆಗಳು ಬದಲಾಗಿದ್ದವು. ಪೆಟ್ರೋಲ್ ಮತ್ತು ಡೀಸೆಲ್ ಉತ್ಪಾದನೆಗೆ ಪ್ರಾಥಮಿಕ ಕಚ್ಚಾ ವಸ್ತು ಕಚ್ಚಾ ತೈಲವಾಗಿದೆ. ಅದರಂತೆ ಅದರ ಬೆಲೆ ನೇರವಾಗಿ ಈ ಇಂಧನಗಳ ಅಂತಿಮ ವೆಚ್ಚದ ಮೇಲೆ ಪ್ರಭಾವ ಬೀರುತ್ತದೆ. ಕಚ್ಚಾ ತೈಲದ ಪ್ರಮುಖ ಆಮದುದಾರರಾಗಿ ಭಾರತದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಭಾರತೀಯ ಮತ್ತು US ಡಾಲರ್ ನಡುವಿನ ವಿನಿಮಯ ದರದಿಂದ ಪ್ರಭಾವಿತವಾಗಿದೆ. ದೇಶದ ಪ್ರಮುಖ ಮಹಾನಗರಗಳಲ್ಲಿ ಬೆಲೆಗಳು: ದೆಹಲಿಯಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆ $94.76 ರೂ. ಪ್ರತಿ ಲೀಟರ್ ಡೀಸೆಲ್ ಬೆಲೆ ಬಂದುಬಿಟ್ಟು $87.66 ರೂಗೆ ಮಾರಾಟವಾಗುತ್ತಿದೆ. ಹಾಗಾದರೆ ಪ್ರಮುಖ ನಗರದಲ್ಲಿ ಬೆಲೆಗಳು ಯಾವುದು ನೋಡೋಣ. ಇವಾಗ ನೋಯ್ಡಾದಲ್ಲಿ ಪೆಟ್ರೋಲ್ ಬೆಲೆ $94.81 ರೂ. ಡೀಸೆಲ್ ಬೆಲೆ $87.94. ಗುರುಗ್ರಾಮ್ ಪೆಟ್ರೋಲ್ ಬಂದುಬಿಟ್ಟು $95.18, ಡೀಸೆಲ್ ಬಂದುಬಿಟ್ಟು $88.08. ಫರೀದಾಬಾದ್ ಪೆಟ್ರೋಲ್ ಬೆಲೆ $95.49 ಮತ್ತು ಡೀಸೆಲ್ ಬೆಲೆ ಬಂದುಬಿಟ್ಟು $88.33. ಲಕ್ನೋ ಪೆಟ್ರೋಲ್ ಬೆಲೆ ಬಂದುಬಿಟ್ಟು $94.63, ಡೀಸೆಲ್ ಬೆಲೆ ಬಂದುಬಿಟ್ಟು ಲೀಟರ್ಗೆ $87.74. ಚಂಡೀಗಢಲ್ಲಿ ಪೆಟ್ರೋಲ್ ಬಂದುಬಿಟ್ಟು $94.22, ಡೀಸೆಲ್ ಬೆಲೆ ಬಂದುಬಿಟ್ಟು $82.38. ಇನ್ನು ಶಿಮ್ಲಾದಲ್ಲಿ ಬಂದುಬಿಟ್ಟು ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆ $95.26, ಡೀಸೆಲ್ ಬೆಲೆ $87.26. ಮತ್ತು ಬೆಂಗಳೂರಿನಲ್ಲಿ ಬಂದುಬಿಟ್ಟು ಪ್ರತಿ ಪೆಟ್ರೋಲ್ ಬೆಲೆ $102.85 ರೂ. ಡೀಸೆಲ್ ಬೆಲೆ $88.93 ಆಗಿದೆ. ಓಕೆ, ಮುಂದಿನ ಸಿಗೋಣ. ಅಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.